ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಬದುಕಿಸುವಂತದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ಈ ವಾಕ್ಯದಲ್ಲಿ ನೋಡುವಾಗ, ವಾಕ್ಯದ ಶಿರೋನಾಮೆ ಏನೆಂಬುದಾಗಿ ನೋಡುವಾಗ, ಬದುಕಿಸುವಂತದ್ದು ಆತ್ಮವೇ ಎಂಬುದಾಗಿ, ಆತ್ಮ ನಮ್ಮನ್ನು ಯಾವ ರೀತಿಯಾಗಿ ಬದುಕಿಸುತ್ತದೆ ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಮಾತುಗಳೇ ಆತ್ಮವಾಗಿದೆ. ಆ ಆತ್ಮದಿಂದ ಜೀವ ಬರುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ವಾಕ್ಯದಲ್ಲಿ ನೋಡುವಾಗ ಮಾಂಸವು ಯಾವುದಕ್ಕೂ ಬರಲಾರದು ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಮರಣ ಬರುತ್ತದೆ. ಆ ಮರಣದಿಂದ ನಾವು ಸತ್ತು ಹೋಗುತ್ತೇವೆ. ಸತ್ತು ಹೋದ ಮೇಲೆ ನಮ್ಮನ್ನು ಹೂಣಿಡುತ್ತಾರೆ. ನಮ್ಮ ದೇಹ ಹುಳಗಳು ತಿನ್ನುತ್ತದೆ. ಮಾಂಸವು ನಶಿಸಿ ಹೋಗುತ್ತದೆ. ನಮ್ಮ ಮಾಂಸವು ವಾಸನೆ ಬರುವುದಕ್ಕೆ ಪ್ರಾರಂಭಿಸುತ್ತದೆ. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಹಾಗಾದರೆ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ವಿಷಯಕ್ಕಾಗಿ ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ? ನಮ್ಮ ದೇಹದ ಆಸೆಗಳಿಗಾಗಿ ಈ ಲೋಕದಲ್ಲಿ ಪ್ರಯಾಸ ಪಡುತ್ತಾ ನಾವು ಜೀವಿಸುತ್ತಾ ಇದ್ದೇವಾ? ಇಲ್ಲ, ನಮ್ಮ ಆತ್ಮ ಜೀವಿಸುವಂತದಾಗಿದೆ. ಅದು ಯೇಸು ಕ್ರಿಸ್ತನ ವಾಕ್ಯದಿಂದ ನಾವು ಜೀವ ಹೊಂದಿಕೊಂಡಿದ್ದೇವೆ. ಆ ಜೀವ ನಾವು ಜೀವಿಸುವುದಕ್ಕಾಗಿ ಈ ಲೋಕದಲ್ಲಿ ಪ್ರಯಾಸ ಪಡ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ನಿಜವಾದ ದೇವರು ಯೇಸು ಕ್ರಿಸ್ತನು ನಮ್ಮ ರಕ್ಷಕನು, ನಮ್ಮ ಒಡೆಯನು ಎಂಬುದಾಗಿ ನಮ್ಮ ಬಳಿಗೆ ಸೇವೆಯ ಸುವಾರ್ತಕರು ಬಂದು ಹೇಳಿದಾಗ, ನಮಗಾಗಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನು, ರಕ್ತ ಸುರಿಸಿದನು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ ಎದ್ದನು ಎಂಬುದಾಗಿ ಹೇಳಿರುವ ಒಂದು ಮಾತು ನಾವು ಕೇಳಿದಾಗ, ಹೃದಯದಲ್ಲಿ ನಂಬಿಕೊಂಡು ಬಾಯಿಂದ ಅರಿಕೆ ಮಾಡಿ ನಿಜವಾದ ದೇವರು ಯೇಸು ಕ್ರಿಸ್ತನೆಂಬುದಾಗಿ ನಾವು ತಿಳಿದುಕೊಂಡೆವು. ಆವಾಗ ನಮ್ಮಲ್ಲಿ ಆತ್ಮದಲ್ಲಿ ಒಂದು ಬದಲಾವಣೆ ಆಯಿತು. ನಮ್ಮ ಆತ್ಮದಲ್ಲಿ ಜೀವ ತುಂಬಿಸಲ್ಪಟ್ಟಿತು. ಆ ಜೀವವೇ ಯೇಸು ಕ್ರಿಸ್ತನ ವಾಕ್ಯವಾಗಿದೆ. ಆ ವಾಕ್ಯದಿಂದಲೇ ನಮ್ಮ ಆತ್ಮದಲ್ಲಿ ಹೊಸ ಬಲ ಬರುತ್ತದೆ. ನಾವು ಜೀವಿಸುವಂತವರಾಗಿದ್ದೇವೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ದೇಹದಲ್ಲಿ ನೋಡುವಾಗ ಪ್ರಾಣ, ಆತ್ಮ, ಶರೀರ ಮೂರಿರುವಂತದಾಗಿದೆ. ಅನೇಕ ಜನರು ಈ ಲೋಕದಲ್ಲಿ ನೋಡುವಾಗ ಪ್ರಾಣ ಮತ್ತು ಶರೀರದಲ್ಲಿ ಜೀವಿಸುತ್ತಾ ತಮ್ಮ ಜೀವಿತ ನರಕದಲ್ಲಿ ಹಾಕಿಸಿಕೊಳ್ಳುತ್ತಾರೆ. ತಮ್ಮ ಜೀವಿತ ಈ ಲೋಕದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ವ್ಯಭಿಚಾರ, ಹುಡುಕತನ, ದುಂದೌತಣ, ಮೋಸ, ವಂಚನೆ, ಕೊಲೆ, ದರೋಡೆ, ಇದೇ ರೀತಿಯಾದಂತ ಜೀವಿತ ಈ ಲೋಕದ ಜನರ ಜೀವಿತವಾಗಿದೆ. ನನ್ನ ಜೀವಿತವೂ ಕೂಡ ಒಂದು ದಿನದಲ್ಲಿ ಲೋಕದ ಜೀವಿತನೇ ಆಗಿತ್ತು. ಯಾವಾಗ ನಾನು ಯೇಸು ಕ್ರಿಸ್ತನ ವಾಕ್ಯವನ್ನು ತಿಳಿದುಕೊಂಡೆನೋ ಆವಾಗ ನನ್ನ ಜೀವಿತ ಬದಲಾಯಿತು. ನಾನು ಆವಾಗಿನಿಂದ ಆತ್ಮದಲ್ಲಿಯೂ ಮತ್ತು ಪ್ರಾಣದಲ್ಲಿಯೂ ಜೀವಿಸುವುದಕ್ಕೆ ಪ್ರಾರಂಭಿಸಿದೆ. ನಾವು ಆತ್ಮದಲ್ಲಿ, ಪ್ರಾಣದಲ್ಲಿ ಜೀವಿಸುವಾಗ ನಮ್ಮ ಶರೀರದ ಆಸೆ ಎಷ್ಟು ಮಾತ್ರಕ್ಕೂ ಕೂಡ ನಾವು ನೆರವೇರಿಸುವಂತವರಲ್ಲ. ಶರೀರದ ಆಸೆ ಗತಿಸಿ ಹೋಗುತ್ತದೆ. ಆತ್ಮದಲ್ಲಿ ನಾವು ಜೀವಿಸುವಾಗ ನಾವು ಯಾವಾಗಲೂ ಜೀವಂತವಾಗಿರುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ದಿನದಲ್ಲಿ ಯಾರೆಲ್ಲ ಶರೀರ ಮತ್ತು ಪ್ರಾಣದಲ್ಲಿ ಜೀವಿಸ್ತಾ ಇದ್ದೀರಿ, ಸುಂದರ ಸಮಯವಾಗಿದೆ. ಆತ್ಮದಲ್ಲಿಯೂ ಪ್ರಾಣದಲ್ಲಿ ಜೀವಿಸುತ್ತಾ ಆತ್ಮದಲ್ಲಿ ಬದುಕಿದವರಾಗಿದ್ದುಕೊಂಡು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಕೇಳಿದವರಾಗಿ, ಆ ವಾಕ್ಯದಿಂದ ಆತ್ಮ ಜೀವಿಸುತ್ತದೆ ಎಂಬುದಾಗಿ ಹೇಳಿದೆ. ಆ ಆತ್ಮದಲ್ಲಿ ನಾವು ಜೀವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಈ ಒಂದು ಸುಂದರ ಸಮಯವಾಗಿದೆ. ನಮ್ಮ ದೇಹ ನಶಿಸಿ ಹೋಗುತ್ತದೆ, ಆತ್ಮವಾದರೂ ಬದುಕುತ್ತದೆ. ಅದು ಯಾವುದರಿಂದ ಬದುಕುತ್ತದೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ವಾಕ್ಯದಿಂದ, ಯೇಸು ಕ್ರಿಸ್ತನ ಮಾತುಗಳಿಂದ ನಮ್ಮ ಆತ್ಮ ನಮ್ಮನ್ನು ಬದುಕಿಸುವಂತದಾಗಿದೆ. ಆ ಬದುಕಿಸುವಂತ ಕಾರ್ಯಗಳು ಆತ್ಮನಲ್ಲಿದೆ. ಆ ಆತ್ಮನ ಕಾರ್ಯದಲ್ಲಿ ನಾವು ಜೀವಿಸುವಂತವರಾಗೋಣ. ನಾವು ಅಷ್ಟೇ ಆತ್ಮದಲ್ಲಿ ಜೀವಿಸುವಂತದಲ್ಲ. ನಾವು ಆತ್ಮದಲ್ಲಿ ಜೀವಿಸುವುದು, ನಮ್ಮ ಕುಟುಂಬ ಆತ್ಮದಲ್ಲಿ ಜೀವಿಸುವುದು ಅಷ್ಟೇ ಮಾತ್ರವಲ್ಲ. ಈ ಲೋಕದಲ್ಲಿ ಯಾರೆಲ್ಲ ಈ ಲೋಕದಲ್ಲಿ ಕತ್ತಲೆ ಜೀವಿತ ಜೀವಿಸ್ತಾ ಇದ್ದಾರೋ, ನಾಶನ ಮಾರ್ಗದಲ್ಲಿ ಜೀವಿಸ್ತಾ ಇದ್ದಾರೋ, ಆ ಎಲ್ಲ ಮಕ್ಕಳಿಗೆ ನಾವು ಆತ್ಮದಲ್ಲಿ ಜೀವಿಸುವಂತ ಜೀವಿತ ಯೇಸು ಕ್ರಿಸ್ತನ ವಾಕ್ಯದ ಮುಖಾಂತರ, ಯೇಸು ಕ್ರಿಸ್ತನ ಮಾತನಾಡಿದಂತ ಮಾತುಗಳೇ ಆತ್ಮವಾಗಿವೆ ಎಂಬುದಾಗಿ ಈ ಲೋಕದ ಜನರಿಗೆ ನಾವು ತಿಳಿಸಿ ಹೇಳುವಂತವರಾಗಬೇಕು.
ಆವಾಗ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜನರು ಪ್ರಾಣ ಶರೀರದಲ್ಲಿ ಜೀವಿಸುವುದನ್ನು ಬಿಟ್ಟು ಆತ್ಮ ಪ್ರಾಣದಲ್ಲಿ ಜೀವಿಸುವುದಕ್ಕೆ ಪ್ರಾರಂಭಿಸುತ್ತಾರೆ. ಜೀವಿತ ಆತ್ಮದಲ್ಲಿ ಜೀವಿಸುವುದಕ್ಕೆ ಪ್ರಾರಂಭವಾಗುತ್ತದೆ. ನಾವು ಆತ್ಮದಲ್ಲಿ ಜೀವಿಸುವಾಗ ಸತ್ತರು ಜೀವಿಸುತ್ತೇವೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಈ ಒಂದು ದಿನದಲ್ಲಿ ನಾವು ಆತ್ಮದಲ್ಲಿ ಜೀವಿಸುತ್ತಾ ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮಲವಾಗಿ ಆಶೀರ್ವದಿಸಲಿ. ಆಮೆನ್.